ಓಕೆ ಮೇಡಮ್. ಓಕೆ, ಕ್ಲಾಸ್ ಶುರು ಮಾಡೋಣ. ಕ್ಲಾಸ್ ಮುಗಿದ್ಮೇಲೆ ಮಾಡ್ತೀನಿ, ಈವ್ನಿಂಗ್ ಯಾವಾಗಾದ್ರೂ ಮಾಡ್ತೀನಿ ಮೇಡಮ್. ಶೋರ್. ಎಲ್ಲರಿಗೂ ನಮಸ್ತೆ. ನಾವು ಈ ಕ್ಲಾಸ್ ಅಲ್ಲಿ ನಿಮಗೆ PVH ಬಗ್ಗೆ ಪರಿಚಯ ನೀಡುತ್ತೇವೆ, ಸರಿನಾ? ಸೊ PVH ಅಂದ್ರೆ ಏನು, ಏನ್ ಮಾಡ್ಬೇಕು, ಹೇಗೆ ಇದು ವರ್ಕ್ ಆಗತ್ತೆ ಅನ್ನೋ ಎಲ್ಲಾ ಮಾಹಿತಿ ಈ ಕ್ಲಾಸ್ ಅಲ್ಲಿ ನಾವು ನಿಮಗೆ ನೀಡ್ತೇವೆ. ಸೊ PVH ಅಂದ್ರೆ ಏನು? ಇದು ಮುಟ್ಟದೆ ಮದ್ದಿಲ್ಲದ ಪ್ರಾಣ ಚಿಕಿತ್ಸೆ. ಯಾರನ್ನು ಮುಟ್ಟದೆ ಇಲ್ಲ ಒಂದು ಮದ್ದು ಕೊಡದೆ ನಾವೇ ಪ್ರಾಣ ಶಕ್ತಿಯಿಂದ ನಾವು ಚಿಕಿತ್ಸೆ ನೀಡುವ ಇದು ಪದ್ಧತಿ PVH. ಸೊ PVH 2008ರಲ್ಲಿ ಸ್ಥಾಪಕವಾಯಿತು. ಇದನ್ನು ಸ್ಥಾಪಕ ಮಾಡಿದವರು ಡಾಕ್ಟರ್ ಶಿವ ವಿಕ್ರಮನ್ ಪಳನಿ. ಇವರು ಮಲೇಷ್ಯಾ ನಿವಾಸಿ. ಇವರು ಒಂದು ಹೀಲರ್ ಆಗಿದ್ದಾರೆ, ಇವರು ಟೀಚರು ಆಗಿದ್ದಾರೆ, ಹಾಗೂ ಅವರದೇ ಸ್ವಂತ ಕಂಪನಿ ಕೋಲಾಲಂಪುರ್ ಅಲ್ಲಿ ನಡೆಸ್ತಾ ಇದ್ದಾರೆ. ಇವರ ಉದ್ದೇಶ ಯಾಕೆ PVH ಕಂಡು ಹಿಡಿದ್ರು ಅಂದ್ರೆ, ಇವರು ಬಡವರಿಗೆ ಹೊರೆ ಇಲ್ಲದೆ ಸರಳವಾಗಿ ಗುಣಪಡಿಸುವ ಮಾರ್ಗ ಇಲ್ಲ ವಿಧಾನಗಳನ್ನು ಕಳುಹಿಸಬೇಕು ಅಂತ ಈ PVH ನ ಕಂಡು ಹಿಡಿದಿದ್ದಾರೆ. ಇವ್ರು ಹೇಗೆ ಇದು ಬಂತು ಅಂದ್ರೆ 2004ರಿಂದ ಇವರು ಇಂಡೋನೇಷಿಯಾದ ಬೊರಬುದೂರ್ ಹಾಗೂ ಪ್ರಾಂಬಣಾನ್ಗೆ ತಪ್ಪದೆ ಎಲ್ಲಾ ಹುಣ್ಣಿಮೆಗೆ ಹೋಗುತ್ತಾರೆ. ಇದು ಒಂದು ಮಾನ್ಯುಮೆಂಟ್, ದೇವಸ್ಥಾನ ಅಲ್ಲ, ಇಲ್ಲಿ ಪೂಜೆ ಅಲ್ಲ, ಏನು ನಡೆಯಲ್ಲ. ಇದು ವರ್ಲ್ಡ್ ಹೆರಿಟೇಜ್ ಸೆಂಟರ್, ಮಾನ್ಯುಮೆಂಟ್ ಅಷ್ಟೇ. ಇಲ್ಲಿ ಅವರು ಹೋದಾಗ ಇವರು ಪೂರ್ವ ಜನ್ಮದ ಕರ್ಮಗಳ ಫಲವಾಗಿ ಉನ್ನತ ಜೀವಿಗಳಿಂದ ಬೋಧನೆಗಳನ್ನು ಪಡೆಯುತ್ತಾರೆ. ಈ ಬೋಧನೆಗಳು ಇವರಿಗೆ ಸಿಗ್ತಾ ಏನಾಗತ್ತೆ, 35 ಹುಣ್ಣಿಮೆಗಳ ನಂತರ ಹೀಲಿಂಗ್ ವಾಂಡ್ ಸಿಗತ್ತೆ. ಸೊ ಈ ಹೀಲಿಂಗ್ ವಾಂಡ್ ಮೂಲಕ ಫ್ರೀಯಾಗಿ ಎಲ್ಲರಿಗೂ ಹೀಲಿಂಗ್ ಕಳುಹಿಸ್ತಾ ಇದ್ದಾರೆ. ಈಗ ಬರುವ ಈ ಮೇ ತಿಂಗಳಲ್ಲಿ ಇವರದ 100ನೇ ಭೇಟಿಯಾಗಿರುತ್ತದೆ ಈ ಪ್ರಾಂಬಣಾನ್ ಹಾಗೂ ಬೊರಬುದೂರ್ಗೆ. ಇಷ್ಟ ಇದ್ದವರು ಸರ್ ಜೊತೆ ಹೋಗಬಹುದು. ಒಂದ್ಸಲ ನಮ್ ಜೀವನದಲ್ಲಿ ಇಲ್ಲಿ ಸರ್ ಜೊತೆ ಹೋಗ್ಲೇಬೇಕು ನಾವು, ಸರಿನಾ? ಓಕೆ. PVH ವಿಶ್ವವ್ಯಾಪಿ ಕರ್ಮದ ನಿಯಮವನ್ನು ಅನುಸರಿಸುತ್ತದೆ. ಕರ್ಮದ ನಿಯಮವು ಕಾರಣ ಮತ್ತು ಪರಿಣಾಮದ ನಿಯಮವಾಗಿದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಯ ನಿಯಮ. ಬಿತ್ತದಂತೆ ಕೊಯ್ಯುವುದು. ನಾವು ಮಾವಿನ ಹಣ್ಣು ಬೀಜ ಹಾಕಿದ್ರೆ ಬಾಳೆಹಣ್ಣು ಬರ್ತದಾ? ಇಲ್ಲ ತಾನೆ? ಅದೇ ತರ ನೀವು ಇನ್ನೊಬ್ಬರಿಗೆ ಏನು ಮಾಡಿದರೂ ಅದು ನಿಮ್ಮ ಆತ್ಮಕ್ಕೆ ಮಾಡಿದ ಹಾಗೆ. ನೀವು ಶಾಪ ಹಾಕಿದರೆ ನಿಮಗೆ ಶಾಪ ವಾಪಸ್ ಬರುತ್ತೆ, ನೀವು ಆಶೀರ್ವಾದ ಮಾಡಿದರೆ ನಿಮಗೆ ಆಶೀರ್ವಾದ ಪಡೆತೀರ. ಸೊ ಈ ಕರ್ಮ ಎನ್ನುವುದು ಇದು ಒಂದು ಶಿಕ್ಷೆ ಅಲ್ಲ, ಅದು ಒಂದು ಪ್ರತಿಬಿಂಬ. ಯಾರನ್ನಾದರೂ ನೋಯಿಸುವ ಮೊದಲು ನೆನಪಿಡಿ, ಕರ್ಮ ಎಂದಿಗೂ ಮರೆಯಲ್ಲ. ಸೊ ಅದಕ್ಕಾಗಿ ನ್ಯಾಯ, ದಯೆ, ಕರುಣೆ ಮತ್ತು ಜಾಗೃತೆಯನ್ನು ಆಯ್ಕೆ ಮಾಡಿ. ಕ್ಷಮೆಯ ಸತ್ಯ ಪ್ರತಿಜ್ಞೆಯನ್ನು ಓದುವಾಗ ನಮ್ಮ ಕರ್ಮಗಳು ಸಮತೋಲನವಾಗುತ್ತದೆ. ಇದೇ ಕರ್ಮದ ನಿಯಮ. PVH ಇದನ್ನು ಫಾಲೋ ಮಾಡ್ತಾರೆ, ಸರಿನಾ? PVH ದ ಮೂಲಭೂತ ಆಧಾರ ಏನು ಅಂದ್ರೆ ಕ್ಷಮೆಯ ಸತ್ಯ ಪ್ರತಿಜ್ಞೆಗಳು ಮತ್ತು ಆಧ್ಯಾತ್ಮಿಕ ಸತ್ಯ ಪ್ರತಿಜ್ಞೆಗಳು. ನೀವು ಕ್ಷಮಿಸಿದಾಗ ಮಾತ್ರ ಎಲ್ಲಾ ನಕಾರಾತ್ಮಕ ಭಾವನೆಗಳು ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಬಿಡುಗಡೆ ಮಾಡುತ್ತೀರ. ಕ್ಷಮೆ ಭೂತಕಾಲವನ್ನು ಬದಲಾಯಿಸುವುದಿಲ್ಲ, ಆದರೆ ನಿಮ್ಮ ಭವಿಷ್ಯವನ್ನು ಪರಿವರ್ತಿಸುತ್ತದೆ. ಎಲ್ಲಾ ಸತ್ಯ ಪ್ರತಿಜ್ಞೆಗಳು ನಿಮ್ಮ ಆತ್ಮಕ್ಕಾಗಿ ಮಾತ್ರ, ಮನಸ್ಸಿಗಲ್ಲ. ಸೊ ಓದಿದಾಗ ಯಾರು ಓದ್ತಾರೆ ಅಂದ್ರೆ ನಿಮ್ಮ ಆತ್ಮ ಓದುತ್ತದೆ. ಸೊ ಪ್ರಾಣ ಹೀಲಿಂಗ್ ವಾಂಡ್ ಎಲ್ಲರಿಗೂ ಕ್ಲಾಸಿಗೆ ಬಂದಾಗ ಈ ವಾಂಡ್ ಫ್ರೀಯಾಗಿ ಕೊಡ್ತಾರೆ ಸರ್. ಸೊ ಈ ದಂಡದಿಂದ ಹೀಲಿಂಗ್ ಮಾಡುತ್ತೇವೆ ನಾವು. ಸೊ ಈ PVH ವಾಂಡ್ ಎಂಬುದು ನಿರಂತರವಾಗಿ ಪ್ರಾಣವನ್ನು ಹೊರಸೂಸುವ ಇದು ಕಾಸ್ಮಿಕ್ ಜಾಮೆಟ್ರಿ ಆಗಿದೆ. ಸೊ PVH ನ 3 ತತ್ವಗಳು ಏನು ಅಂದ್ರೆ, ದೇಹವು ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುತ್ತದೆ. ದೇಹದ ಯೋಗಕ್ಷೇಮಕ್ಕೆ ಪ್ರಾಣಶಕ್ತಿ ಅಗತ್ಯ. ಪ್ರಾಣಶಕ್ತಿಯು ದೈಹಿಕ ಮತ್ತು ಶಕ್ತಿಯ ದೇಹದ ಯೋಗಕ್ಷೇಮವನ್ನು ವೇಗಗೊಳಿಸುತ್ತದೆ. ಇದೇ 3 ಇಂಪಾರ್ಟೆಂಟ್ ತತ್ವಗಳು.
ಸೊ ಈಗ ನೋಡೋಣ ಮಾನವನ ದೇಹ ಹೇಗಿದೆ ಅಂತ. ಸೊ ಏನೇನಿದೆ ಈ ದೇಹದಲ್ಲಿ ಅಂದ್ರೆ ಇದರಲ್ಲಿ 4 ವಿಭಿನ್ನ ಭಾಗಗಳಿವೆ. ಫಸ್ಟ್ನೇದು ಆಂತರಿಕ ಅಂಗದೊಂದಿಗೆ ಗೋಚರಿಸುವ ಭೌತಿಕ ದೇಹ. ಇದು ನಾವು ಕಣ್ಣಿಗೆ ಕಾಣುವ ಈ ದೇಹ ಮತ್ತು ಒಳಗೆ ಏನೇನ್ ಪಾರ್ಟ್ಸ್ ಇದೆ ಅದೆಲ್ಲ ಕಾಣುವ ದೇಹ, ಭೌತಿಕ ದೇಹ. ಎರಡನೇದು ಶಕ್ತಿಯ ದೇಹ. ಇದು ನಮ್ಮ ಸೆಳವಿನ ಮೊದಲ ಹಂತ, ನಮ್ಮ ಭೌತಿಕ ದೇಹಕ್ಕೆ ಹತ್ತಿರದಲ್ಲಿರುತ್ತದೆ. ಇಲ್ಲಿರುವ ಎಲ್ಲಾ ನಕಾರಾತ್ಮಕತೆಯು ಭೌತಿಕ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದು ದೇಹದ ಎಲ್ಲಾ ಮಾಹಿತಿಯನ್ನು ಹೊಂದಿದೆ. ಉದಾಹರಣೆಗೆ ದೇಹದಲ್ಲಿ ಆಮ್ಲೀಯತೆ, ವಿಟಮಿನ್ಸ್, ಮಿನರಲ್ಸ್ಗಳ ಕೊರತೆ, ಅಂಗಗಳಲ್ಲಿ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಡಯಾಬಿಟೀಸ್ ಇದೆಯಾ ಅಂತ ಅದು ಇಲ್ಲಿ ಎಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಸರಿನಾ? ನೆಕ್ಸ್ಟ್ ಬಂದು ಆಸ್ಟ್ರಲ್ ಅಥವಾ ಭಾವನಾತ್ಮಕ ದೇಹ. ಇದು ಸೆಳೆವಿನ 2ನೇ ಹಂತ. ನಮ್ಮ ಎಲ್ಲಾ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ತೊಂದರೆಗಳಿದ್ದರೆ ಮನೋದೈಹಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಕರೀತಾರೆ. ಇದು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಉದಾಹರಣೆಗೆ ನಮ್ಮ ಎಲ್ಲಾ ಭಾವನೆಗಳಾದ ಭಯ, ಚಿಂತೆ, ದುಃಖ, ಕೋಪ, ಅಸೂಯೆ, ಆತಂಕ, ಖಿನ್ನತೆ, ಹತಾಶೆ, ಇಲ್ಲ ಬಾಲ್ಯಕಾಲದ ಆಘಾತಗಳು, ಇಲ್ಲ ಹಿಂದಿನ ಜನ್ಮದ ಆಘಾತಗಳು ಎಲ್ಲ ಈ ಭಾವನಾತ್ಮಕ ದೇಹದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಇರೋದು ಮಾನಸಿಕ ದೇಹ. ಇದು ಸೆಳವಿನ 3ನೇ ಹಂತ. ಇಲ್ಲಿ ಬಲವಾದ ನಂಬಿಕೆಗಳು, ಬಲವಾದ ಆಲೋಚನೆಗಳು ಪ್ರತಿಬಿಂಬಿಸುತ್ತದೆ. ಈ ಬಲವಾದ ನಂಬಿಕೆಗಳನ್ನು ಸುಲಭವಾಗಿ ಅಲುಗಾಡಿಸಲಾಗುವುದಿಲ್ಲ, ಇಲ್ಲ ಬದಲಾಯಿಸಲಾಗುವುದಿಲ್ಲ. ಉದಾಹರಣೆಗೆ ಧಾರ್ಮಿಕ ಮತಾಂಧಗಳು, ಫೋಬಿಯಾ, ಭಯ, ಗುರುಗಳಿಂದ ಉಪದೇಶಗಳು, ಇಲ್ಲ ಆಳವಾದ ನಂಬಿಕೆಗಳು, ಆಳವಾದ ಮನಸ್ಥಿತಿ ಇದ್ರೆ ಇದನ್ನೆಲ್ಲ ಬಿಡಲು ಸಾಧ್ಯವಿಲ್ಲ ಅನ್ನೋ ಮನಸ್ಥಿತಿ ಎಲ್ಲ ಈ ಮಾನಸಿಕ ದೇಹದಲ್ಲಿ ಇರುತ್ತದೆ. ಸೊ ಈ ಆರಾ ಇಲ್ಲ ಸೆಳೆವು ಅಂದ್ರೆ ಏನು? ಇದು ಒಂದು ಪ್ರಭಾವಳಿ. ಆರಾ, ಸೆಳೆವು ಎಂಬುದು ದೇಹದ ಸುತ್ತಲಿನ ಅದೃಶ್ಯ ಶಕ್ತಿ ಕ್ಷೇತ್ರ. ಅದು ನಮ್ಮ ದೇಹದ ಸುತ್ತಲೂ ಪ್ರಾಣಶಕ್ತಿಯಿಂದ ತುಂಬಿದ ಬಲೂನ್ ನಂತಿದೆ. ನಿಮ್ಮ ದೇಹದೊಳಗೆ ರಕ್ತವು ಹರಿಯುವಂತೆ ನಿಮ್ಮ ಸೆಳೆವಿನಲ್ಲಿ ಪ್ರಾಣಶಕ್ತಿಯು ಹರಿಯುತ್ತದೆ. ನಿಮ್ಮ ಸೆಳೆವು ಎಲ್ಲಾ ಸೂಕ್ಷ್ಮ ಶರೀರಗಳಾದ ಶಕ್ತಿ ದೇಹ, ಭಾವನಾತ್ಮಕ ದೇಹ, ಮಾನಸಿಕ ದೇಹ ಹಾಗೂ ಭೌತಿಕ ದೇಹಗಳ ಸಂಯೋಜನೆ. ನಮ್ಮ ಸೆಳೆವು ತುಂಬಾ ವರ್ಣರಂಜಿತವಾಗಿದೆ. ನಮ್ಮ ಸಂಪೂರ್ಣ ಸೆಳೆವು ಎಲ್ಲ ಕಡೆ 6 ಅಡಿ ಉದ್ದವಾಗಿರಬೇಕು. ಏನಾದ್ರೂ ತೊಂದರೆ ಇದ್ರೆ ಇದು ಬರೀ 2 ಅಡಿ ಬಂದು ನಿಲ್ಲತ್ತೆ. ಪ್ರಾಣಶಕ್ತಿಯ ಹರಿವಿನಲ್ಲಿ ಯಾವುದೇ ಅಡಚಣೆ ಉಂಟಾದರೆ ದೇಹದಲ್ಲಿ ನೋವು, ಅಸ್ವಸ್ಥತೆ ಹಾಗೂ ರೋಗ ಉಂಟಾಗುತ್ತದೆ. ನಾವು ಹೇಗೆ ಸ್ನಾನ ಮಾಡಿ, ಉಗುರು ಕತ್ತರಿಸಿ, ಒಳ್ಳೆಯ ಬಟ್ಟೆ ಹಾಕಿ ದೇಹವನ್ನು ಸ್ವಚ್ಛವಾಗಿಡುತ್ತೇವೋ ಹಾಗೆಯೇ ನಮ್ಮ ಸೆಳೆವಿನಲ್ಲಿ ಹೀರಿಕೊಳ್ಳಲ್ಪಟ್ಟ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನು ಸ್ವಚ್ಛಗೊಳಿಸಲೇಬೇಕು. ಇಲ್ಲಾಂದ್ರೆ ಕಾಯಿಲೆ ಬರುತ್ತೆ. ನೆಕ್ಸ್ಟ್, ಚಕ್ರಗಳು. ಎಲ್ಲರಿಗೂ ಗೊತ್ತು ನಮ್ಮ ದೇಹದಲ್ಲಿ ಚಕ್ರಗಳಿವೆ. ಎಷ್ಟೊಂದು ಚಕ್ರ ಅಂದ್ರೆ 7 ಮೇನ್ ಚಕ್ರಗಳಿವೆ. ಆದ್ರೆ ಅದಲ್ಲದೆ 114 ಚಕ್ರಗಳಿವೆ, ಚಿಕ್ಕ ಪುಟ್ಟ ಚಕ್ರಗಳು. ದೇಹದಲ್ಲಿ ಚಕ್ರಗಳು 7 ಮುಖ್ಯ ಶಕ್ತಿ ಕೇಂದ್ರಗಳು. ಈ ತಿರುಗುವ ಚಕ್ರಗಳು ದೇಹ, ಮನಸ್ಸು ಹಾಗೂ ಆತ್ಮವನ್ನು ಸಂಪರ್ಕಿಸುತ್ತದೆ. ಚಕ್ರಗಳು ಸಮತೋಲನದಲ್ಲಿದ್ದರೆ ಶಕ್ತಿಯು ಮುಕ್ತವಾಗಿ ಹರಿದು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಚಕ್ರಗಳಲ್ಲಿ ಯಾವುದೇ ನಿರ್ಬಂಧಗಳಾದಾಗ ಅನುಗುಣವಾದ ಅಂಗಗಳಲ್ಲಿ ಆಯಾಸ, ಆತಂಕ ಮತ್ತು ದೈಹಿಕ ಸಮಸ್ಯೆಗಳಾಗುತ್ತದೆ. ಉದಾಹರಣೆಗೆ ನಮ್ಮ ಹೃದಯದ ಚಕ್ರದಲ್ಲಿ ಏನೋ ತಡೆ ಇದ್ರೆ ಹೃದಯಕ್ಕೆ ಸಮಸ್ಯೆಗಳಾಗಬಹುದು. ಅದೇ ನಮ್ಮ ಪ್ಯಾಂಕ್ರಿಯಾಸ್ ಅಲ್ಲಿ ತಡೆ ಆದ್ರೆ ನಮಗ್ ಡಯಾಬಿಟೀಸ್ ಬರ್ಬೋದು. ಇಲ್ಲ ನಮ್ ಯುಟರಸ್ಗೆ ಏನಾದ್ರೂ ಅಲ್ಲಿ ತಡೆ ಇದ್ರೆ, ನೇವಲ್ ಚಕ್ರ ಅಂತ ಏನ್ ಹೇಳ್ತೀವಿ, ಅಲ್ಲಿ ತಡೆ ಇದ್ರೆ ನಮ್ ಯುಟರಸ್ಗೆ ಏನಾದ್ರೂ ಸಮಸ್ಯೆ ಬರಬಹುದು.
ನೆಕ್ಸ್ಟ್ ನೋಡುವುದು ನಾಡಿಗಳು. ಈ ನಾಡಿಗಳು ಸೂಕ್ಷ್ಮವಾದ ಮಾರ್ಗಗಳು. ಅವುಗಳ ಮೂಲಕ ಪ್ರಾಣ ಶಕ್ತಿಯು ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಹರಿಯುತ್ತದೆ. ಇಡೀ ಭೌತಿಕ ದೇಹಕ್ಕೆ ಹಾಗೂ ಎಲ್ಲಾ ಸೂಕ್ಷ್ಮ ದೇಹಗಳಿಗೆ ಪರಿಚಲನೆಯಾಗುತ್ತದೆ. ಇದು ಚಕ್ರಗಳ ಮೂಲಕ ಸೆಳೆವು ಮತ್ತು ಭೌತಿಕ ದೇಹದ ನಡುವಿನ ಶಕ್ತಿ ಜಾಲ, ಒಂದು ನೆಟ್ವರ್ಕ್ ಅಂತ ಏನ್ ಹೇಳ್ತೀವಿ, ಅದು ಈ ನಾಡಿಗಳು. ಆದ್ರೆ ದೇಹದಲ್ಲಿ 72,000 ನಾಡಿಗಳಿವೆ. ಇದರಲ್ಲಿ 3 ಪ್ರಮುಖವಾದವುಗಳು ಇಡಾ ನಾಡಿ, ಪಿಂಗಳ ನಾಡಿ ಹಾಗೂ ಸುಷುಮ್ನ ನಾಡಿ. ಈ ಇಡಾ ನಾಡಿ ಅನ್ನೋದು ನಮ್ಮ ಎಡ ಭಾಗದಲ್ಲಿರುವುದು, ಪಿಂಗಳ ನಾಡಿ ಬಲಭಾಗದಲ್ಲಿರುವುದು, ಹಾಗೂ ಈ ಸುಷುಮ್ನ ನಾಡಿ ಇರೋದು ಮಧ್ಯ, ನಮ್ಮ ಸ್ಪೈನಲ್ ಕಾಲಮ್ ಅಂತ ಏನಿದೆ ಅಲ್ಲಿರುವುದು, ಇದು ಸುಷುಮ್ನ ನಾಡಿ. ನಾಡಿಗಳು ಸ್ವಚ್ಛಗೊಳಿಸುವುದರಿಂದ ಸ್ವನಿಯಂತ್ರಿತ ನರಮಂಡಲವು ಸಕ್ರಿಯಗೊಳ್ಳುತ್ತದೆ. ನಾಡಿಗಳಲ್ಲಿ ನಿಶ್ಚಲ ಶಕ್ತಿ ತುಂಬಿದಾಗ ಅದು ನೋವು ಮತ್ತು ಅಸ್ವಸ್ಥತೆಯನ್ನು ಉಂಟು ಮಾಡುತ್ತದೆ. ಪ್ರಾಣ ಎಂದರೇನು? ಪ್ರಾಣಶಕ್ತಿ ಎಂದರೇನು? ಜೀವಶಕ್ತಿಗೆ ಸಂಸ್ಕೃತದಲ್ಲಿ ಪ್ರಾಣಶಕ್ತಿ ಎಂದು ಹೆಸರು. ಅದು ನಮ್ಮೊಳಗೂ ಇದೆ, ನಮ್ಮ ಸುತ್ತಲೂ ಇದೆ. ಈ ಪ್ರಾಣಶಕ್ತಿಯು ಇಡೀ ಭೂಮಂಡಲ, ವಿಶ್ವಗಳು, ಈ ಇಡೀ ಬ್ರಹ್ಮಾಂಡದ ಸುತ್ತೂ ಇದೆ. ಈ ಶಕ್ತಿಯನ್ನು ದೈವಿಕ ಶಕ್ತಿ ಎಂದು ಹೇಳಬಹುದು. ಇದೇ ದೈವಿಕ ಶಕ್ತಿ ನಮಗೆ ಸರ್ ವಾಂಡ್ ಮೂಲಕ ಕೊಟ್ಟಿದ್ದಾರೆ. ಇದನ್ನೇ ಈ ಶಕ್ತಿ ಇಟ್ಟೆ ನಾವು ಹೀಲಿಂಗ್ ಮಾಡ್ತೀವಿ. ಈ ಪ್ರಾಣ ಶಕ್ತಿಯ ಮೂಲಗಳು ಯಾವುವು ಅಂದ್ರೆ, ಪ್ರಮುಖವಾಗಿ ಸೂರ್ಯನಿಂದ ನಾವು ಸೂರ್ಯನ ಶಕ್ತಿ ಪಡೆಯುತ್ತೇವೆ, ಪ್ರಾಣಶಕ್ತಿ ಪಡೆಯುತ್ತೀವಿ. ಭೂಮಿಯಿಂದ ಭೂಮಿಯ ಪ್ರಾಣಶಕ್ತಿಯನ್ನು ಪಡೆಯುತ್ತೀವಿ, ಮತ್ತು ವಿಶ್ವದಿಂದ ಈ ಕಾಸ್ಮಿಕ್ ಪ್ರಾಣಶಕ್ತಿಯನ್ನು ಪಡಿತೀವಿ. ಇದಲ್ಲದೆ ಇತರ ಮೂಲಗಳು ಯಾವುವು ಅಂದ್ರೆ, ನಾವು ಉಸಿರಾಡುವ ಗಾಳಿ, ನಾವು ತಿನ್ನುವ ಆಹಾರ, ಕುಡಿಯುವ ನೀರು, ಮರಗಳಿಂದ ಪ್ರಾಣಶಕ್ತಿ, ಮತ್ತು ಪವಿತ್ರ ಜಾಗಗಳಿಂದ ಪ್ರಾಣಶಕ್ತಿ ಬರ್ಬೋದು, ಪವಿತ್ರ ವಸ್ತುಗಳಿಂದ ಬರ್ಬಹುದು, ರತ್ನಗಳಿಂದ ಮತ್ತು ಪುಸ್ತಕಗಳಿಂದ ಇಲ್ಲ ವಸ್ತುಗಳಿಂದ ಬರ್ಬೋದು. ಅದಲ್ಲದೆ ಸಿಂಬಲ್, ಈ ಚಿಹ್ನೆಗಳಿಂದನೂ ಪ್ರಾಣಶಕ್ತಿ ಬರಬಹುದು. ಸೊ ಈ ಪ್ರಾಣ ಮತ್ತು ನಾವು ಹೇಗೆ ಸಂಬಂಧ ಇದೆ ಅಂದ್ರೆ, ನಾವು ದೇಹ, ಮನಸ್ಸು ಮತ್ತು ಆತ್ಮ. ನಮ್ಮಲ್ಲಿರುವ ಪ್ರಾಣವು ನಮ್ಮ ಆತ್ಮ, ಮನಸ್ಸು, ದೇಹ, ಚಕ್ರಗಳು, ನಾಡಿಗಳು ಮತ್ತು ಸೂಕ್ಷ್ಮ ಶರೀರವಾದ ಸೆಳೆವು, ಇವುಗಳ ಒಟ್ಟು ಮೊತ್ತವಾಗಿದೆ. ಸೊ ನಮ್ಮಲ್ಲಿ ಪ್ರಾಣ ಇದೆ ಅಂದ್ರೆ ಜೀವ ಇದೆ ಅಂತ ಅರ್ಥ. ಅದೇ ಪ್ರಾಣ ಇಲ್ಲ ಅಂದ್ರೆ ನಾವು ಒಂದು ಮೃತ ದೇಹ ಅಷ್ಟೆ. ಸೊ ಪ್ರಾಣ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಹೇಳ್ತಾರೆ. ಸೊ ಏನಾಗತ್ತೆ ಅಂದ್ರೆ, ನಮ್ಮ ಬಲವಾದ ಪ್ರಭಾವಲಯವು, ನಮ್ಮ ಸೆಳೆವು ತುಂಬಾ ಬಲವಾಗಿದ್ರೆ ನಕಾರಾತ್ಮಕ ಶಕ್ತಿಯನ್ನು ದೂರ ಇಡುತ್ತದೆ. ಅದು ಸಕಾರಾತ್ಮಕತೆ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಅದೇ ದುರ್ಬಲವಾದ ಪ್ರಭಾವಲಯವು ನಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ. ದೇಹವು ನಕಾರಾತ್ಮಕತೆಯನ್ನು ಮತ್ತು ಕೆಟ್ಟ ಶಕ್ತಿಯನ್ನು ಆಕರ್ಷಿಸುತ್ತದೆ. ಆಗ ದೇಹ ದುರ್ಬಲ ಮತ್ತು ಅನಾರೋಗ್ಯಕ್ಕೆ ಒಳಗಾಗುತ್ತದೆ. ಸೊ ನಮ್ಮ ಆರಾ ಎಷ್ಟು ಸ್ಟ್ರಾಂಗ್ ಇದೆಯೋ ಅಷ್ಟು ನಾವು ಸ್ಟ್ರಾಂಗ್ ಇರ್ತೀವಿ. ಅದೇ ವೀಕ್ ಆದಾಗ ನಾವು ಸುತ್ತಲೂ ಇರುವ ನಕಾರಾತ್ಮಕ ಶಕ್ತಿಯನ್ನು ನಾವೇ ಆಕರ್ಷಿಸುತ್ತಾ ಇರ್ತೀವಿ. ಸ್ಪ್ಲೀನ್ ಅನ್ನೋದು ನೋಡೋಣ, ಏನಿದು ಸ್ಪ್ಲೀನ್ ಅಂತ. ಮಾನವ ಚಕ್ರದ ಬಣ್ಣಗಳು ಸೂರ್ಯನ ಪ್ರಾಣಶಕ್ತಿಯ ಫಲಿತಾಂಶ. ನಮ್ಮ ಗುಲ್ಮ ಚಕ್ರವು ಸೂರ್ಯನ ಪ್ರಾಣಶಕ್ತಿಯ ಪ್ರವೇಶ ಬಿಂದುವಾಗಿದೆ. ಇದು ಮಳೆಬಿಲ್ಲಿನ ಬಣ್ಣಗಳು. ಪ್ರತಿಯೊಂದು ಬಣ್ಣವು ಒಂದು ಚಕ್ರಕ್ಕೆ ಅನುರೂಪವಾಗಿದೆ. ಸೊ ಹೇಗೆ ಈ ವೈಟ್ ಲೈಟ್ ರೈನ್ಬೋ ಕಲರ್ಸ್ ಆಗತ್ತೋ ಅದೇ ತರ ಈ ಸ್ಪ್ಲೀನ್ ಚಕ್ರದ ಮೂಲಕ ಸನ್ ಪ್ರಾಣ ಬಂದು ಒಳಗಿನ ಚಕ್ರ ಅಲ್ಲ, ಅದೇ ಕಲರ್ ಆಗಿ ಮಾರುತ್ತೆ ನಮ್ಮ ದೇಹದಲ್ಲಿ. ಆಯ್ತಾ? ನೆಕ್ಸ್ಟ್ ನೋಡೋಣ, ವಾಟ್ ಆರ್ ದ ಕೈಂಡ್ಸ್ ಆಫ್ ಪೇನ್. ನೋವಿನ ವಿಧಗಳು ಎಷ್ಟು ಇದೆ ಅಂದ್ರೆ, ಫಸ್ಟ್ ದೈಹಿಕ ನೋವು. ವಯಸ್ಸಾಗ್ತಾ ಆಗ್ತಾ ಎಲ್ಲರಿಗೂ ಏನೋ ಒಂಥರ ದೈಹಿಕ ನೋವು, ಮಂಡಿಕಾಲ್ ನೋವು, ತಲೆನೋವು ಇರ್ಬೋದು, ಇಲ್ಲ ಮೊಣಕಾಲ್ ನೋವು, ಏನೋ ಒಂದು ನೋವು. ಆಮೇಲೆ ಭಾವನಾತ್ಮಕ ನೋವು, ಆತಂಕ, ಇಲ್ಲ ಏನೋ ಒಂಥರ ಮಾನಸಿಕವಾಗಿ ಒಂದು
ಭಾವನಾತ್ಮಕ ನೋವು, ಬರಿ, ಚಿಂತೆ, ಇದೆಲ್ಲ ಆ ತರ ನೋವು. ಮತ್ತು ಮಾನಸಿಕ ನೋವು ಇದೆ, ಒತ್ತಡ, ಸ್ಟ್ರೆಸ್ಸು, ಇವ್ರಿಗೆ ಹೇಳಿದ್ರು ಅವ್ರಿಗೆ ಹೇಳಿದ್ರು ಆ ತರ ಒತ್ತಡ. ಮತ್ತು 4ನೇದು ಸರ್ ಹೇಳ್ತಾರೆ ಆಧ್ಯಾತ್ಮಿಕ ನೋವು ಇದೆ. ನಮ್ಗೆ ಏನಾದ್ರೂ ನೋವಿದ್ರೆ ದೇವ್ರ ಹತ್ರ, ಏನು ಕೆಲ್ಸ ಆಗ್ಲಿಲ್ಲ, ಡಾಕ್ಟರ್ ಹತ್ರನು ಕೆಲ್ಸ ಆಗ್ಲಿಲ್ಲ ಅಂದ್ರೆ ದೇವ್ರ ಹತ್ರ ಹುಡ್ಕೊಂಡ್ ಹೋಗ್ತೀವಿ. ಇಲ್ಲಾದ್ರೂ ನನ್ಗೆ ಏನಾದ್ರೂ ಒಂದು ಇದು ಸಿಗ್ಲಿ, ದಾರಿ ಸಿಗ್ಲಿ ಅಂತ ಕೇಳ್ಕೊಂಡ್ ಹೋಗ್ತೀವಿ. ಇಲ್ಲ ಯಾವ್ದೂ ನೋವು ಇಲ್ಲ ಅಂದ್ರೆ ದೇವ್ರ ಕಡೆ, ಗುರುಗಳ ಕಡೆ ಹುಡ್ಕೊಂಡ್ ಹೋಗ್ತೀವಿ. ಯಾಕಂದ್ರೆ ನಮ್ಗೆ ಏನೋ ಒಂಥರ ಮೋಕ್ಷ ಬೇಕು, ಮುಕ್ತಿ ಬೇಕು ಅಂತ ಕೇಳ್ಕೊಂಡ್ ಹೋಗ್ತೀವಿ. ಸೊ ಇದನ್ನು ಸರ್ ಹೇಳ್ತಾರೆ, ಇದು ಒಂಥರ ಆಧ್ಯಾತ್ಮಿಕ ನೋವು. ನೆಕ್ಸ್ಟ್, ನಮ್ಮ ದೇಹಕ್ಕೆ ನೋವು ಬಂದಾಗ, ಕಾಯಿಲೆ ಬಂದಾಗ ಚಿಕಿತ್ಸೆ ಮಾಡುವ ಅತ್ಯಂತ ಸಾಮಾನ್ಯವಾದ ವಿಧಾನ ಏನು ಅಂದ್ರೆ ನಾವು ಅಲೋಪತಿ ಔಷಧಿ ತಗೋತೀವಿ. ಯಾಕಂದ್ರೆ ಅದು ಅತ್ಯಂತ ಸಾಮಾನ್ಯ ಮತ್ತು ನಮಗೆ ಗೊತ್ತಾಗ್ಬಿಟ್ಟಿದೆ, ನಾವೇ ಡಾಕ್ಟರ್. ಜ್ವರ ಬಂದ್ರೆ ಫಸ್ಟ್ ಹೋಗಿ ನಾವೇ ಡೋಲೋ ತಗೋತೀವಿ ಅಲ್ವಾ, ನಾವೇ ಡಾಕ್ಟರ್. ಸೊ ಅತ್ಯಂತ ಸುಲಭವಾಗಿ ಇದನ್ನ ನಾವು ಪಡಿತೀವಿ. ಆದ್ರೆ ಸರ್ ಹೇಳ್ತಾರೆ ಇದೆಲ್ಲ ಕೆಮಿಕಲ್ಗಳನ್ನ ನಾವು ಬಳಸಬಾರ್ದು, ಆದಷ್ಟು ಪ್ರಾಣಶಕ್ತಿಯಿಂದ ನಾವೇ ಚಿಕಿತ್ಸೆ ಮಾಡ್ಕೋಬಹುದು ಅಂತ. ಬಟ್ ಅಲೋಪತಿ ಮೆಡಿಸಿನ್ ಯಾವಾಗ ಬಹಳ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ, ಏನೋ ಕಾಯಿಲೆ, ಏನೋ ಏನಂತೀವಿ, ಎಲ್ಲೋ ಬಿದ್ವಿ, ಕಾಲ್ ಮುರಿತೋ ಏನೋ, ಅವಾಗ ಅರ್ಜೆಂಟ್ ಆಗಿ ಹೋಗಿ ಹಾಸ್ಪಿಟಲ್ ಅಲ್ಲಿ ಮೂಳೆನ ಜೋಡಿಸ್ಬೇಕು, ಇಲ್ಲ ಹೃದಯದಲ್ಲಿ ಏನೋ ಒಂದು ಹಾರ್ಟ್ ಅಟ್ಯಾಕ್ ಏನೋ ಆ ತರ ಆಪರೇಷನ್ ಮಾಡ್ಬೇಕು ಅನ್ನುವಾಗ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಲೋಪತಿ ಮೆಡಿಸಿನ್. ಸೊ PVH ನಮಗೆ ಏನು ಕಳುಹಿಸುತ್ತದೆ ಅಂದ್ರೆ, ನಮ್ಮ ದೇಹದಲ್ಲಿ ಪ್ರಾಣಶಕ್ತಿಯನ್ನು ಪ್ರಜ್ಞಾಪೂರ್ವಕವಾಗಿ ಹೇಗೆ ಹೆಚ್ಚಿಸುವುದು ಹಾಗೂ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಲು ಹೇಗೆ ಸೂಚನೆಗಳನ್ನು ನೀಡುವುದು ಅಂತ PVH ನಮ್ಗೆ ಕಳಿಸುತ್ತದೆ. ಈಗ ನೋಡೋಣ, ದೇಹವು ಗುಣವಾಗುವುದನ್ನು ತಡೆಯುವುದು ಯಾವುದು? PVH ದ ಪ್ರಕಾರ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಾರ್ಡ್ಸ್, ಕೊಂಡಿಗಳು. ನೆಕ್ಸ್ಟ್ ಭೌತಿಕ ದಾಳಿ, ಈ ಮಾಟ ಮಂತ್ರ, ವೈಟ್ ಮ್ಯಾಜಿಕ್, ಗ್ರೇ ಮ್ಯಾಜಿಕ್, ಆತ್ಮಗಳ ಸಂಪರ್ಕ, ಆಂತರಿಕ ಪ್ರಪಂಚದ ಸಂಪರ್ಕ, ಇವೆಲ್ಲ ಸೈಕಿಕ್ ಅಟ್ಯಾಕ್ ಅಂತಾರೆ. ಮತ್ತೆ 3ನೇದು ತಪ್ಪಾದ ಆಹಾರ, ಇಲ್ಲ ತಪ್ಪು ಭಾವನೆಗಳು, ರೋಗ ನಿರೋಧಕ ವ್ಯವಸ್ಥೆಯ ವೈಫಲ್ಯ, ತಪ್ಪಾದ ಸ್ವಯಂ ಸಲಹೆಗಳು, ಬ್ಯಾಕ್ಟೀರಿಯಾ, ವೈರಸ್, ಈಸ್ಟ್, ಫಂಗಸ್ ಇಂದ ಬರುವ ಕಾಯಿಲೆಗಳು, ಮತ್ತು ಲಾಸ್ಟ್ ಅಲ್ಲಿ ಇರೋದು ಮುಖ್ಯವಾದ ಕಾರ್ಮಿಕ್ ಕಂಡೀಷನ್ಸ್, ಕರ್ಮದ ಪರಿಸ್ಥಿತಿಗಳು. ಇವುಗಳಿಂದ ನಮ್ಮ ದೇಹ ಗುಣವಾಗುವುದಿಲ್ಲ. ನೆಕ್ಸ್ಟ್ ನೋಡೋಣ, ವಾಟ್ ಆರ್ ಕಾರ್ಡ್ಸ್? ಕಾರ್ಡ್ಸ್ ಎಂದರೇನು? ಹಗ್ಗಗಳು ಅಥವಾ ಕೊಂಡಿಗಳು. ಇವು ನಕಾರಾತ್ಮಕ ಶಕ್ತಿ ಸಂಪರ್ಕಗಳು. ಇದು 2 ಅಥವಾ ಹೆಚ್ಚಿನ ಜನರ ನಡುವಿನ ಶಕ್ತಿಯ ಕೊಂಡಿಗಳು ಇಲ್ಲ ಸಂಪರ್ಕಗಳು. ಇದು ಒಬ್ಬರ ಬಲವಾದ ಆಲೋಚನೆಗಳು ಅಥವಾ ಬಲವಾದ ಭಾವನೆಗಳು ಇನ್ನೊಬ್ಬರ ಕಡೆ ತೋರಿಸುವುದು. ಸಾಮಾನ್ಯವಾಗಿ ನಕಾರಾತ್ಮಕ ಚಿಂತನೆ ಇಲ್ಲ ಆಲೋಚನೆಗಳು ಕಾರ್ಡ್ ಆಗಿ ಪ್ರಕಟವಾಗುತ್ತವೆ. ಉದಾಹರಣೆಗೆ, ಒಬ್ಬರು ತಿನ್ನುವಾಗ ಇದ್ದಕ್ಕಂತೆ ಆಹಾರ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತದೆ, ಅವಾಗ ಕೆಮ್ಮಳು ಪ್ರಾರಂಭವಾಗುತ್ತೆ. ಆಗ ಯಾರೋ ಬಂದು ಏನ್ ಹೇಳ್ತಾರೆ, ಯಾರೋ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತೀವಿ. ಆದ್ರೆ ಇದು ಒಂದು ನಕಾರಾತ್ಮಕ ಶಕ್ತಿ ಸಂಪರ್ಕ, ಯಾರೋ ನಿಮಗೆ ಕೊಂಡಿ ಕಳುಹಿಸಿದ್ದಾರೆ ಅಂತ ನಾವು ತಿಳ್ಕೋಬೇಕು PVH ಪ್ರಕಾರ. ಸೊ ಈ ಕೊಂಡಿಗಳ ವಿಧಗಳು ಯಾವುದು ಅಂದ್ರೆ, ಅಸೂಯೆ, ಕೋಪ, ನೋವು, ನಿರಾಶೆ, ಸೇಡು, ಕಾಮ ಇತ್ಯಾದಿ ಆಗಿರಬಹುದು. ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್, ಗ್ರೇ ಮ್ಯಾಜಿಕ್, ಇಲ್ಲ ಶಾಪಗಳಾಗಿರಬಹುದು. ಇದಲ್ಲದೆ ಮದುವೆ, ಹೆರಿಗೆ, ಸಮೃದ್ಧಿ ಅಥವಾ ಯಶಸ್ಸನ್ನು ತಡೆಯುವ ಕೊಂಡಿಗಳಾಗಿರಬಹುದು. ಇದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಡ್ಸ್. ಸೊ ಎಲ್ಲಿಂದ ಬರ್ತವೆ ಈ ಕೊಂಡಿಗಳು ಅಂದ್ರೆ, ಕುಟುಂಬ ಸದಸ್ಯರಿಂದ ಬರ್ಬೋದು, ಸಂಬಂಧಿಕರಿಂದ ಬರ್ಬೋದು, ಅತ್ತೆ ಮಾವ ಮತ್ತು ಅವರ ಕುಟುಂಬದಿಂದ ಬರ್ಬೋದು, ಸಂಗಾತಿಯಿಂದ ಬರ್ಬೋದು, ಮಕ್ಕಳಿಂದ ಬರ್ಬೋದು, ಸ್ನೇಹಿತರು, ನೆರೆಹೊರೆಯವರು, ಸಹೋದ್ಯೋಗಿಗಳು, ಸ್ಪರ್ಧಿಗಳು, ಮಾಜಿ ಪತಿ ಪತ್ನಿ, ಮಾಜಿ ಪ್ರೇಮಿಕರಿಂದ ಬರ್ಬೋದು, ಸೀಕ್ರೆಟ್ ಅಡ್ಮೈರರ್ ಅಂತ ಹೇಳ್ತೀವಿ, ಅಭಿಮಾನಿಗಳಿಂದ ಬರ್ಬೋದು,
ನೀವು ಮದುವೆ ನೀವು ಮದುವೆಗೆ ತಿರಸ್ಕರಿಸುವ ಪುರುಷ ಇಲ್ಲ ಮಹಿಳೆಯರಿಂದ ಬರ್ಬೋದು, ಆಧ್ಯಾತ್ಮಿಕ ಗುರುಗಳು, ಸಂಸ್ಥೆಗಳು, ವೈದ್ಯರಿಂದ ಬರ್ಬೋದು, ಅತೀಂದ್ರಿಯ ಆಚರಣೆ ಮಾಡುವವರು ಇಲ್ಲ ಮಾಟ ಮಂತ್ರ ಮಾಡುವವರಿಂದ ಬರ್ಬೋದು, ಧಾರ್ಮಿಕ ಸ್ಥಳಗಳಿಂದ ಬರ್ಬೋದು, ಟ್ಯಾಟೂಗಳಿಂದ ಬರ್ಬೋದು, ನೀವು ಹಾಕೊಂಡಿರೋ ಆರ್ನಮೆಂಟ್ಸ್, ಈ ಜೆಮ್ ಸ್ಟೋನ್, ಡೈಮಂಡ್, ಕ್ರಿಸ್ಟಲ್ಸ್ ಎಲ್ಲ ಹಾಕೊಂಡಿರ್ತೀವ ಅಲ್ಲಿಂದ ಬರ್ಬೋದು, ಇಲ್ಲ ಆತ್ಮಗಳಿಂದ ಬರ್ಬೋದು. ಈ ಆತ್ಮಗಳು ಹಿಂದಿನ ಜನ್ಮದ ಕನೆಕ್ಷನ್ಸ್ ಇಂದನೂ ಬರ್ಬೋದು, ಇಲ್ಲ ಆಂತರಿಕ ಪ್ರಪಂಚದ ಆತ್ಮಗಳಿಂದನೂ ಬರ್ಬೋದು. ಇದನ್ನ ಇನ್ನರ್ ವರ್ಲ್ಡ್ ಕನೆಕ್ಷನ್ಸ್ ಅಂತ ಹೇಳ್ತಾರೆ. ಅಲ್ಲಿಂದನೂ ಈ ಕಾರ್ಡ್ಸ್ ಬರ್ಬೋದು. ಇದು ಮಾತ್ರ ಇಲ್ಲ, ಸತ್ತವರಿಂದಾನು ಕಾರ್ಡ್ಸ್ ಬರುತ್ತದೆ. ಅದನ್ನೇ ಸೋಲ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಬರ್ತವೆ ಈ ಕಾರ್ಡ್ಸ್ಗಳು, ಈ ಕೊಂಡಿಗಳು ಎಲ್ಲಿ ಬರ್ಬೋದು ನಮ್ಗೆ ಅಂದ್ರೆ, ಒಂದು ಅಥವಾ ಹೆಚ್ಚು ಅಥವಾ ಎಲ್ಲಾ ಪ್ರಮುಖ ಚಕ್ರಗಳಿಗೆ ಬರಬಹುದು, ಒಂದು ಅಥವಾ ಹೆಚ್ಚು ದೇಹದ ಅಂಗಗಳಿಗೆ ಬರಬಹುದು, ದೇಹದ ಯಾವುದೇ ಭಾಗಕ್ಕೆ ಬರಬಹುದು, ಇಲ್ಲ ಸೂಕ್ಷ್ಮ ಶರೀರವಾದ ಶಕ್ತಿ ದೇಹ, ಭಾವನಾತ್ಮಕ ದೇಹ ಹಾಗೂ ಮಾನಸಿಕ ದೇಹಕ್ಕೂ ಬರಬಹುದು. ಆದ್ರೆ ಈ ಕಾರ್ಡ್ಸ್ ನಮ್ಮ ಶಕ್ತಿ ದೇಹಕ್ಕೆ ಬಂದ್ರೆ ನಾವು ಹೀಲ್ ಮಾಡಿ ಇಲ್ಲ ಅಫರ್ಮೇಶನ್ಸ್ ಓದಿ ಅದನ್ನ ಸಮತೋಲನ ಮಾಡ್ಬೋದು. ಅದೇ ನಮ್ಮ ಭಾವನಾತ್ಮಕ ದೇಹ ಮತ್ತು ಮಾನಸಿಕ ದೇಹಕ್ಕೆ ಬಂದ್ರೆ ಆಗ ಅದು ಬೇರೆ ಲೆವೆಲ್ ಡಾರ್ಕ್ ಮ್ಯಾಜಿಕ್ ಆಗತ್ತೆ. ಆಗ ಸರ್ದು ಲೈವ್ ಬ್ಲೆಸ್ಸಿಂಗ್ಸ್ ಕೂತಲ್ಲಿ ಅದನ್ನ ಕಂಡು ಹಿಡಿದು ಅಲ್ಲಿಂದ ಸರೇ ತೆಗೆದು ಹಾಕ್ಬೋದು. ನೆಕ್ಸ್ಟ್, ಸೈಕಿಕ್ ಅಟ್ಯಾಕ್ ಅಂದ್ರೆ ಏನು? ಅತೀಂದ್ರಿಯ ದಾಳಿ. ಇದು ಕಪ್ಪು ಮ್ಯಾಜಿಕ್ ಇಲ್ಲ ಮಾಟ ಮಂತ್ರ ಅಂತ ಹೇಳ್ತೀವಿ. ಇದಲ್ಲೇ ಸರ್ ಹೇಳಿದ ಪ್ರಕಾರ ತುಂಬಾ ಲೆವೆಲ್ ಇದೆ, ಬಟ್ ಸರ್ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ಬರೀ 4 ಲೆವೆಲ್ ಅಷ್ಟೇ. ಫಸ್ಟ್ 3 ಲೆವೆಲ್ ನಾವೇ ಸ್ವಯಂ ನಮಗೆ ಮಾಡ್ಕೋತೀವಿ, ಯಾಕೈಡಿ. ಓಕೆ, ಥ್ರೂ ಅವರ್ ನಮ್ಮ ಭಾವನೆಗಳಿಂದ, ನಮ್ಮ ಪದಗಳಿಂದ, ನಾವು ಮಾಡುವ ಕ್ರಿಯೆಯಿಂದ ನಾವೇ ಸ್ವಯಂ ನಮಗೆ ಮಾಡ್ಕೋತೀವಿ. ಸೊ ನಕಾರಾತ್ಮಕ ಶಕ್ತಿಯ ಸಂಪರ್ಕವು ಬಲವಾದಾಗ ಅದು ಮೊದಲನೇ ಮಟ್ಟದ ಡಾರ್ಕ್ ಎನರ್ಜಿ ಆಗುತ್ತದೆ. ಸೊ ಈ ಕಣ್ ದೃಷ್ಟಿ ಅಂತ ಏನ್ ಹೇಳ್ತೀವಿ, ಇದು ಸರಳವಾದ ರೂಪವಾದ ಬ್ಲ್ಯಾಕ್ ಮ್ಯಾಜಿಕ್. ಉದಾಹರಣೆಗೆ, ನಮಗೆ ಬುದ್ಧಿವಂತ ಮಗು ಇದೆ ಅಂದ್ರೆ ಕುಟುಂಬದವರಿಂದ ಹಾಗೂ ಶಾಲೆಯಲ್ಲಿರುವವರಿಂದ ಅಸೂಯವಾದ ಒಂದು ಭಾವನೆಗಳು ಹುಟ್ಟು ಬರುತ್ತದೆ. ಆಗ ನಿಮ್ಮ ಮಗು ಅನಾಗತ್ಯವಾಗಿ ಅನಾರೋಗ್ಯಕ್ಕೆ ಒಳಗಾಗಬಹುದು. ಸೊ ಇದು ಬೇಸಿಕ್ ಲೆವೆಲ್ ಆಫ್ ಡಾರ್ಕ್ ಎನರ್ಜಿ. ಎರಡನೇ ಮಟ್ಟದ ಬ್ಲ್ಯಾಕ್ ಮ್ಯಾಜಿಕ್ ಆರ್ ಬ್ಲ್ಯಾಕ್ ಎನರ್ಜಿ. ಒಬ್ಬರು ದೇವಸ್ಥಾನಕ್ಕೆ ಹೋಗಿ ಬೇರೆಯವರ ಬಗ್ಗೆ ನಕಾರಾತ್ಮಕವಾಗಿ ಪ್ರಾರ್ಥಿಸಿದಾಗ ಇದು ಬರುತ್ತೆ. ಸೊ ಉದಾಹರಣೆಗೆ, ಅತ್ತೆಯ ವಿರುದ್ಧ ಸೊಸೆ ಹಾಗೂ ಸೊಸೆಯ ವಿರುದ್ಧ ಅತ್ತೆ ಮಾಡುವ ಪ್ರಾರ್ಥನೆಗಳು ದೇವಸ್ಥಾನಕ್ಕೆ ಹೋಗಿ ಮಾಡೋದು, ಅವಾಗ ಸೆಕೆಂಡ್ ಲೆವೆಲ್ ಡಾರ್ಕ್ ಎನರ್ಜಿ ಆಗತ್ತೆ. ಮೂರನೇ ಮಟ್ಟದ ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ ಮಾಡುವ ತಾಂತ್ರಿಕರಕ್ಕೆ ಹೋಗುವುದು. ಒಬ್ಬರ ಚಿತ್ರ, ಬಟ್ಟೆ, ಕೂದಲು, ಉಗುರುಗಳು ಇತ್ಯಾದಿಗಳನ್ನು ಕೊಟ್ಟು ಅವರಿಗೆ ಕೇಡು ಬಯಸುವುದು. ಆಗ ಆತ್ಮಗಳನ್ನು ಆಹ್ವಾನಿಸುತ್ತಾರೆ ಅವರು. ಪ್ರಾಣಿಗಳ ಬಲಿಯನ್ನು ಸಹ ನೀಡಲಾಗುವುದು. ಆಗ ಏನಾಗತ್ತೆ, ಉದಾಹರಣೆಗೆ ಒಬ್ಬರನ್ನು ಮೋಡಿ ಮಾಡುವುದಕ್ಕಾಗಿ, ಇಲ್ಲ ಅವ್ರನ್ನ ವಶೀಯ ಮಾಡಕ್ಕೆ, ಬಿಸ್ನೆಸ್ ಅಲ್ಲಿ ತಡೆ ಮಾಡುವುದಕ್ಕಾಗಿ, ದೈಹಿಕ ಹಾನಿ ಮಾಡಲು, ಯಾರನ್ನಾದರೂ ಕೊಲ್ಲಲು ಸಹ ಮಾಡಬಹುದು. ನಾಲ್ಕನೇ ಮಟ್ಟದ ಡಾರ್ಕ್ ಎನರ್ಜಿ, ಆತ್ಮದ ಲೋಕದಿಂದ ಮಾಡಲಾಗಿದೆ. ಇದು ತಾಂತ್ರಿಕರಾಗಿದ್ದು ಪೂರ್ವ ಜನರಿಂದ ಬರಬಹುದು. ಓಕೆ, ನಿಮ್ಮ ಹಿಂದಿನ ಜನ್ಮದ ಆತ್ಮಗಳಿಂದ ಬರಬಹುದು. ಈ ಆತ್ಮಗಳು ನಿಮ್ಮ ಸೆಲೆವು ಅಥವಾ ನಿಮ್ಮ ಸುತ್ತಲೂ ಇರಬಹುದು. ಸೊ ಉದಾಹರಣೆಗೆ ನಿಮ್ಮ ಕನಸಿನಲ್ಲಿ ಅಥವಾ ನಿದ್ರೆಯಲ್ಲಿ ದೈಹಿಕವಾಗಿ ಅತ್ಯಾಚಾರ ನಡೆಯಬಹುದು. ಸೊ ಈ ತರ ಎಲ್ಲ ನಿಮ್ಗೆ ನಡೆದ್ರೆ ಇದು 4th ಲೆವೆಲ್ ಬ್ಲ್ಯಾಕ್ ಮ್ಯಾಜಿಕ್. ನಿಮ್ಮ ಸುತ್ತಲಿನ ಆತ್ಮಗಳು ನಿಮ್ಮ ಜೀವಶಕ್ತಿಯನ್ನು ಹೀರಬಹುದು. ಸೊ 5ನೇ ಲೆವೆಲ್ ಅಂಡ್ ಅಬೋವ್ ಮತ್ತು ಅದರ ಮೇಲೆ ಅಂದ್ರೆ ಆತ್ಮಗಳು ಹಾಗೂ ತಾಂತ್ರಿಕರ ಒಳಗಿನ ಪ್ರಪಂಚದಿಂದ ಮಾಡುತ್ತಾರೆ. ಆ ಇನ್ನರ್ ವರ್ಲ್ಡ್ ಇಂದ ಕನೆಕ್ಷನ್ಸ್ ಅಲ್ಲಿಂದ ಬರ್ತಾ ಇರುತ್ತೆ. ಅದು ಇನ್ನು ಸ್ಟ್ರಾಂಗ್ ಲೆವೆಲ್ ಅಲ್ಲಿ ಡಾರ್ಕ್
ಎನರ್ಜಿ ಅದು. ಸರ್ ಹೇಳ್ತಾರೆ ಇಲ್ಲಿ ಪೆರುಂಬಾಕಂನಲ್ಲಿ ಸರ್ ಸ್ಥಾಪಿಸಿರುವ ದಟ್ ರೆಪ್ಲಿಕಾ ಏನಿಟ್ಟಿದ್ದಾರೆ ಅಲ್ಲಿ ಹೋದ್ರೆ ನಿಮಗೆ 7000 ಲೆವೆಲ್ಸ್ ಆಫ್ ಡಾರ್ಕ್ ಎನರ್ಜಿ ಅಲ್ಲಿ ಹೋದ್ರೆ ಅದು ತೆಗಿಯತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಶಕ್ತಿಯುತವಾಗಿದೆ ಅಲ್ಲಿ ಪೆರುಂಬಾಕಂನಲ್ಲಿರೋ ರೆಪ್ಲಿಕಾ. ನೆಕ್ಸ್ಟ್ ವೈಟ್ ಮ್ಯಾಜಿಕ್, ಗ್ರೇ ಮ್ಯಾಜಿಕ್, ಬಿಳಿ ಜಾದು ಏನಿದು ಅಂದ್ರೆ ಇದಲ್ಲೂ ಇದೆ ಲೆವೆಲ್ಗಳು. ಇದು ಎಲ್ಲಿಂದ ಬರ್ಬೋದು ಅಂದ್ರೆ ಭೌತಿಕ ಗುರುಗಳಿಂದ ಬರಬಹುದು, ಇಲ್ಲ ಆತ್ಮ ರೂಪದಲ್ಲಿರುವ ಗುರುಗಳಿಂದ ಬರಬಹುದು, ಇಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳಿಂದ ಬರಬಹುದು. ಈ ಸಂಪರ್ಕಗಳು ನಮ್ಮ ಸಹಸ್ರಾರ ಹಾಗೂ ಆಜ್ಞಾ ಚಕ್ರಗಳಿಗೆ ಬರುತ್ತದೆ. ಆಗ ನಿಮಗೆ ಅಲ್ಲಿ ನೋವು ಉಂಟಾಗುತ್ತದೆ. ಯಾಕೆ ನೋವು ಬರುತ್ತೆ ಅಂದ್ರೆ ನಿಮ್ಮ ಆತ್ಮಕ್ಕೆ ಇವರಿಂದ ಬರುವ ಸಂಪರ್ಕಗಳು ಇಷ್ಟವಿಲ್ಲ. ದೇವರೊಂದಿಗೆ ಸಂಪರ್ಕ ಇರಬೇಕು, ಮನುಷ್ಯನಲ್ಲ ಅಂತ ಹೇಳ್ತಾರೆ ಸರ್. ನೀವ್ ಎಷ್ಟು ಮನುಷ್ಯನಿಗೆ ಕನೆಕ್ಟ್ ಆಗ್ತೀರಿ, ಅವರೇ ಗುರು, ಅವ್ರ ಪಾದ ಹಿಡಿಯೋದು, ಅವ್ರ ಪಾದ ತೊಳೆದಿದ್ ನೀರ್ ಕುಡಿಯೋದು, ಆ ತರ ಎಲ್ಲ ಮಾಡ್ತಾ ಇದ್ರೆ ದೈವಿಕ ಕನೆಕ್ಷನ್ ಕಟ್ ಆಗತ್ತೆ, ಇಲ್ಲ ಅದು ವೀಕ್ ಆಗತ್ತೆ. ಯಾಕಂದ್ರೆ ದೇವರೊಂದಿಗೆ ಸಂಪರ್ಕ ಇಲ್ಲ, ಆದ್ರೆ ಮನುಷ್ಯನೊಂದಿಗೆ ಸಂಪರ್ಕ ಇಟ್ಟಿದ್ದೀರಾ ಅಂತ ಆ ದೈವಿಕ ಸಂಪರ್ಕ ಕಟ್ ಆಗತ್ತೆ. ನೆಕ್ಸ್ಟ್ ಗ್ರೇ ಮ್ಯಾಜಿಕ್ ಅನ್ನೋದು ಏನಂದ್ರೆ, ಇದೇ ಆಧ್ಯಾತ್ಮಿಕ ಸಂಸ್ಥೆಗಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೆ, ಇಲ್ಲ ಪ್ರಾಣಿಗಳ ಬಲಿ ಕೊಡುವಾಗ ಇದು ಗ್ರೇ ಮ್ಯಾಜಿಕ್ ಆಗಿ ನಮಗೆ ಬರುತ್ತೆ. ನೆಕ್ಸ್ಟ್ ಸೈಕಿಕ್ ವ್ಯಾಂಪೈರ್ಸ್, ಅತೀಂದ್ರಿಯ ವ್ಯಾಂಪೈರ್ಗಳು. ಇವುಗಳು ನಮ್ಮ ಜೀವಶಕ್ತಿಯನ್ನು ಹೀರುತ್ತಾರೆ. ಯಾವಾಗ ನಮ್ಮ ಸೆಲವು ದುರ್ಬಲವಾದಾಗ, ನಕಾರಾತ್ಮಕ ಸ್ಥಳಗಳಿಗೆ ಹೋದಾಗ ನಮ್ಮ ಶಕ್ತಿಯು ನಷ್ಟವಾಗತ್ತೆ. ಎಲ್ಲಿ ಸ್ಮಶಾನಕ್ಕೆ ಹೋದ್ರೆ, ಇಲ್ಲ ದೆವ್ವದ ಮನೆಗೆ ಹೋದ್ರೆ, ಇಲ್ಲ ಹಳೆ ರೂಯಿನ್ಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಹೋದ್ರೆ, ಇಲ್ಲ ಶಾಪಗ್ರಸ್ತ ಸ್ಥಳಕ್ಕೆ ಹೋದ್ರೆ ಏನಾಗತ್ತೆ, ಇವೆಲ್ಲ ಬಂದು ನಮ್ಮ ಮೇಲೆ ದಾಳಿ ಬಿದ್ದು ನಮ್ಮ ಪ್ರಾಣಶಕ್ತಿಯನ್ನ ಹೀರ್ಕೋತಾ ಇರತ್ತೆ. ಅದಲ್ಲದೆ ಎಂಟಿಟೀಸ್ ಹಾಗೂ ನೆಗೆಟಿವ್ ಎಂಟಿಟೀಸ್ ಏನ್ ಹೇಳ್ತೀವಿ ನಾವು, ನಮ್ಮಲ್ಲಿ ಭೂತ, ಪ್ರೇತ, ಪಿಶಾಚಿಗಳು ಅಂತ ಏನ್ ಹೇಳ್ತೇವೆ, ಇವೆಲ್ಲನೂ ಬಂದು ನಮ್ಮ ಪ್ರಾಣಶಕ್ತಿಯನ್ನು ಹೀರ್ತಾರೆ. ಇವೆಲ್ಲ ಇದೆ. ಸೊ ಸರ್ ಏನ್ ಹೇಳ್ತಾರೆ, ನಮ್ಮ ಭಾವನೆಗಳು ನಮ್ಮ ಸೆಳೆವಿನ ಕಾರಣವಾಗಿದೆ. ಆಯ್ತಾ? ನಮ್ಮ ಸೆಳೆವು ಎಲ್ಲವನ್ನೂ ಬಹಿರಂಗಪಡಿಸುತ್ತದೆ. ನಮ್ಮ ಆರಾ ಏನಿದೆ, ಇಟ್ ರಿವೀಲ್ಸ್ ಎವ್ರಿಥಿಂಗ್ ಅಬೌಟ್ ಅಸ್. ಹೊರಗಿನ ಅಮಾನುಷ್ಯ ಶಕ್ತಿಗಳು ನಮ್ಮ ಶಕ್ತಿ ದೇಹವನ್ನು ನೋಡಬಹುದು. ನಮ್ಮ ಸೆಳೆವಿನ ಆಧಾರದ ಮೇಲೆ ನೀವು ಈ ಅಮಾನುಷ್ಯ ಶಕ್ತಿಯನ್ನು ಆಕರ್ಷಿಸಬಹುದು. ಶಕ್ತಿಯು ಸಕಾರಾತ್ಮಕ ಹಾಗೂ ನಕಾರಾತ್ಮಕವಾಗಿರಬಹುದು. ಈ ಶಕ್ತಿಯು ನಿಮ್ಮ ಮೇಲೆ ದೈಹಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಪರಿಣಾಮ ಬೀರಬಹುದು. ಈ ಎಂಟಿಟೀಸ್ ಮತ್ತು ಆತ್ಮಗಳು ಸಾವಿಗೆ ಕಾರಣವಾಗಬಹುದು, ಇಲ್ಲ ಸೇಡು ತೀರಿಸಿಕೊಳ್ಳಬಹುದು, ಇಲ್ಲ ಆತ್ಮಹತ್ಯಕ್ಕೆ ಪ್ರಚೋದಿಸಬಹುದು. ಆದ್ದರಿಂದ ಒಬ್ಬರ ಭಾವನಾತ್ಮಕವಾಗಿ ಬಲಶಾಲಿಯಾಗಿರಬೇಕು ಅಂತ ಹೇಳ್ತಾರೆ ಸರ್. ಸೊ ಸರ್ ಹೇಳ್ತಾರೆ, ಎವ್ರಿಬಡಿ ಶುಡ್ ಬಿ ಇಮೋಷನಲಿ ಸ್ಟ್ರಾಂಗ್, ಬಲವಾಗಿರ್ಬೇಕು ನಮ್ಮ ಭಾವನೆಗಳಲ್ಲಿ. ಸೊ ನೆಕ್ಸ್ಟ್ ಕಾರ್ಮಿಕ್ ಕಂಡೀಷನ್ಸ್, ತುಂಬಾ ಮುಖ್ಯವಾದ ಸ್ಥಿತಿ ಇದು, ಕರ್ಮದ ಪರಿಸ್ಥಿತಿಗಳು. ಸೊ ಹುಟ್ಟಿನಿಂದ ಕುರುಡ, ಕಿವುಡ, ಮೂಕ, ಇಲ್ಲ ಅಂಗವಿಕಲ, ಹೃದಯದಲ್ಲಿ ತೂತ, ಕುಟುಂಬದಲ್ಲಿ ಕಿಚ್ಚಾಟ, ಬಡತನ, ಆಟಿಸಂ, ಸೆರೆಬ್ರಲ್ ಪಾಲ್ಸಿ ಅಂದ್ರೆ ಇವರೆಲ್ಲ ಕರ್ಮವನ್ನು ಸಮತೋಲನಗೊಳಿಸಲು ಜನಿಸಿದ್ದಾರೆ ಅಂತ ಅರ್ಥ. ಓಕೆ, ಈ ಜನ್ಮದಲ್ಲಿ ಹೀಗೆ ಹುಟ್ಟಿ ಕರ್ಮ ಬ್ಯಾಲೆನ್ಸ್ ಆಗಿ ಎಲ್ಲ ಕ್ಷಮೆಯೆಲ್ಲ ಓದಿ ಎಲ್ಲ ಸರಿ ಮಾಡ್ಕೊಂಡ್ರಂದ್ರೆ ಮುಂದಿನ ಜನ್ಮದಲ್ಲಿ ಚೆನ್ನಾಗಿ ಹುಟ್ತಾರೆ ಇವರು ಅಂತ ಸರ್ ಹೇಳ್ತಾರೆ. ಸೊ PVH ಅಫರ್ಮೇಶನ್ಸ್ ಯಾಕೆ ಓದ್ಬೇಕು ಅಂದ್ರೆ, ಕರ್ಮಗಳನ್ನು ಸಮತೋಲನಗೊಳಿಸಲು ಆತ್ಮವು ಜನಿಸಿದೆ. ಎಲ್ಲಾ ಕಾರ್ಡ್ಗಳು ಹಾಗೂ ನಕಾರಾತ್ಮಕ ಶಕ್ತಿಯನ್ನು ತಟಸ್ಥಗೊಳಿಸಲು ಕ್ಷಮೆ, ಸತ್ಯ ಪ್ರತಿಜ್ಞೆಯನ್ನು ಓದಬೇಕು. ಸೊ ಓದಿದಾಗ ಏನಾಗತ್ತೆ, ನಮ್ಮ ಕರ್ಮ ಬ್ಯಾಲೆನ್ಸ್ ಆಗತ್ತೆ.
ಸೊ ಸ್ಪಿರಿಚುವಲ್ ಅಫರ್ಮೇಶನ್ಸ್, ಆಧ್ಯಾತ್ಮಿಕ ಸತ್ಯ ಪ್ರತಿಜ್ಞೆ, ಇದನ್ನು ಓದಿದಾಗ ಏನಾಗತ್ತೆ, ಒಬ್ಬರ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಬಹುದು, ನಮ್ಮ ಉನ್ನತ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಬಹುದು, ಹಾಗೂ ನಮ್ಮ ಸೆಲೆಯು ಬಲವಾಗುತ್ತದೆ. ಇದನ್ನ ಓದ್ತಾ ಓದ್ತಾ ಏನಾಗತ್ತೆ, ನಮ್ಮ ಸೆಲೆವು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ನೆಕ್ಸ್ಟ್, ಕಾಸಲ್ ಬಾಡಿ, ಕಾರಾಂತರ ದೇಹ ಇಲ್ಲ ಕಾರಣಿಕ ದೇಹ ಅಂತ ಏನ್ ಹೇಳ್ತೀವಿ, ಇದು ಉನ್ನತ ಸಮತಲದಲ್ಲಿ ಇದೆ, ಈ ಅರ್ತ್ ಪ್ಲೇನ್ ಅಲ್ಲಿ ಇಲ್ಲ, ಭೌತಿಕ ಸಮತಲದಲ್ಲಿ ಇಲ್ಲ ಇದು, ಅದೇ ಬೇರೆ ಪ್ಲೇನ್ ಅಲ್ಲಿ, ಬೇರೆ ಹೈಯರ್ ಪ್ಲೇನ್ ಅಂತ ಏನ್ ಹೇಳ್ತೀವಿ ಅದಲ್ಲಿದೆ. ಇದು ನಮ್ಮ ಉನ್ನತ ಆತ್ಮದ ಆಸನವಾಗಿದೆ. ಇಟ್ ಇಸ್ ದ ಸೀಟ್ ಆಫ್ ಅವರ್ ಹೈಯರ್ ಸೋಲ್. ಆದ್ದರಿಂದ ಇದನ್ನು ಸೆನ್ಸ್ ಮಾಡಲು ಸಾಧ್ಯವಿಲ್ಲ. ಇದು ನಮ್ಮ ಕರ್ಮಗಳ ಬ್ಯಾಂಕ್. ನಾವು ಈ ಆತ್ಮ ಏನಿದೆ, ಇದುವರೆಗೆ ಜೀವಿಸಿದ ಎಲ್ಲಾ ಜೀವನಗಳಲ್ಲಿ ತಾನು ಮಾಡಿದ ಎಲ್ಲಾ ಕರ್ಮಗಳ ಸಂಗ್ರಹ, ಇದು ಕಾಸಲ್ ಬಾಡಿನಲ್ಲಿ ಸ್ಟೋರ್ ಹೌಸ್, ಅದು ಸ್ಟೋರ್ ಆಗಿದೆ. ನಮ್ಮ ಎಲ್ಲಾ ಕರ್ಮಗಳು ಅಲ್ಲೇ ಸ್ಟೋರ್ ಆಗಿದೆ. ಸೊ ಈ ಜನ್ಮದಲ್ಲಿ ನಾವ್ ಏನೇನ್ ಪಾಪ ಪುಣ್ಯ ಮಾಡಿದೀವಿ ಅದೆಲ್ಲ ಸತ್ ಮೇಲೆ ತಗೊಂಡು ಎಲ್ಲಿ ಹೋಗ್ಬೇಕು, ನಾವು ಇಲ್ಲೇ ಈ ಕಾಸಲ್ ಬಾಡಿಗೆ ಹೋಗ್ಬೇಕು. ಆದ್ರೆ ನಾವು ಆಸೆಗಳು ಏನಾದ್ರೂ ಇಟ್ಕೊಂಡು ಸತ್ರೆ ನಾವು ಇಲ್ಲೇ ಈ ಭೂಮಿನಲ್ಲೇ ತೇಳ್ತಾ ಇರ್ತೀವಿ ಆತ್ಮ ತರ. ಆದ್ರೆ ಸರ್ ಹೇಳ್ತಾರೆ, ಎಲ್ಲರೂ ಸತ್ತ ಮೇಲೆ ಡೈರೆಕ್ಟ್ ಆಗಿ ಕಾಸಲ್ ಬಾಡಿಗೆ ಹೋಗ್ಬೇಕು. ಅದು PVH ಫಾಲೋ ಮಾಡೋರು, ಈ ಕ್ಷಮಾಪಣೆ ಓದೋರು ಎಲ್ಲ ಏನ್ ಮಾಡ್ಬೇಕು ಸರ್ ಹೇಳ್ತಾರೆ, ನೀವು ಎಷ್ಟು ಬಲವಾಗ್ಬೇಕಂದ್ರೆ ಸತ್ತ ನಂತರ ನಿಮ್ಮ ಆತ್ಮ ಡೈರೆಕ್ಟ್ ಆಗಿ ಕಾಸಲ್ ಬಾಡಿಗೆ ಹೋಗ್ಬೇಕು. ಇಲ್ಲಿ ಎಲ್ಲೂ ತೇಳ್ಕೊಂಡು ನಾವೇನ್ ಹೇಳ್ತೀವಿ, ಕುಡ್ಕ ಜೀವಂತವಾಗಿದ್ರೆ ಬಾರ್ಗ್ ಹೋಗ್ತಾನೆ, ಸತ್ ನಂತರ ಅವನು ಆತ್ಮ ಎಲ್ಲಿ ಹೋಗತ್ತೆ, ಅದೇ ಬಾರ್ಗೆ ಹೋಗತ್ತೆ. ಅದೇ ತರ ಇರ್ಕೂಡ್ದು. ನಾವು ಸತ್ ಮೇಲೆ ನಮ್ಮ ಸೆಲವು ಏನಾಗತ್ತೆ, ನಮ್ಮ ಮೈಂಡ್ ಡಿಸಾಲ್ವ್ ಆಗಿ ಎಲ್ಲ ಕಂಡೆನ್ಸ್ ಆಗಿ ಎಲ್ಲಿ ಹೋಗ್ಬೇಕು, ಡೈರೆಕ್ಟ್ ಆಗಿ ಕಾಸಲ್ ಬಾಡಿಗೆ ಹೋಗ್ಬೇಕು. ನಮ್ಮ ಅಂತಃಕರಣ ಹಾಗೂ ದೈವಿಕ ಬಳ್ಳಿಯ ಮೂಲಕ ಇದರ ಜೊತೆ ಸಂಪರ್ಕವಿದೆ. ಇದರ ಗಾತ್ರ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಆಲೋಚನೆ ಮತ್ತು ನಮ್ಮ ಭಾವನೆಗಳ ಮೇಲೆ. ಸೊ ನಾವು ಯಾಕೆ PVH ಓದ್ಬೇಕು ಅಂದ್ರೆ, ಈ ಫರ್ಗಿವ್ನೆಸ್ ಎಲ್ಲ ಓದ್ಬೇಕು ಅಂದ್ರೆ, ಸೊ ದಟ್ ನಮ್ಮ ಮೈಂಡ್ ಡಿಸಾಲ್ವ್ ಆಗಕ್ಕೆ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಈ PVH ಹೇಗೆ ಕೆಲಸ ಮಾಡುತ್ತದೆ ಅಂದ್ರೆ, ನಾವು ನಿಯಮಿತವಾಗಿ ಕ್ಷಮಾಪಣೆ ಹಾಗೂ ಆಧ್ಯಾತ್ಮಿಕ ಸತ್ಯ ಪ್ರತಿಜ್ಞೆಯನ್ನು ಓದುವಾಗ ಮತ್ತು ವಾಂಡ್ ಬಳಸಿ ಹೀಲಿಂಗ್ ಎಲ್ಲ ಮಾಡಿದಾಗ ಏನಾಗತ್ತೆ ಅಂದ್ರೆ, ನಮ್ಮ ಸೆಳೆವು ಶುದ್ಧ ಹಾಗೂ ಬಲಶಾಲಿಯಾಗುತ್ತದೆ. ನಿಮ್ಮ ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚಾಗುತ್ತದೆ, ಮತ್ತು ನಾವು ಸ್ವಾಭಾವಿಕವಾಗಿ ಆರೋಗ್ಯವಂತರಾಗುತ್ತೀರಿ, ಶಾಂತರಾಗುತ್ತೀರಿ ಹಾಗೂ ಸಮತೋಲಿತರಾಗುತ್ತೀರಿ. ಗುಣಪಡಿಸುವುದು ವೇಗವಾಗಿ ಮತ್ತು ಹೆಚ್ಚು ಸರಳವಾಗಿ ನಡೆಯುತ್ತದೆ. ಸೊ ಅದಕ್ಕೆ ನಾವು ದಿಸ್ ಇಸ್ ಹೌ PVH ವರ್ಕ್ಸ್. ಪ್ರಾಣ ಹೀಲಿಂಗ್, ನಾವು PVH ಅಲ್ಲಿ ಏನ್ ಹೇಳ್ಕೊಡ್ತೀವಿ ಅಂದ್ರೆ, ಇದು ಎಲ್ಲರಿಗೂ ಗುಣಪಡಿಸುವ, ಎಲ್ಲರೂ ಇದನ್ನು ಯೂಸ್ ಮಾಡಬಹುದು. ಎವ್ರಿ ಒನ್ ಕ್ಯಾನ್ ಬಿಕಮ್ ಅ ಹೀಲರ್. ಪ್ರತಿಯೊಬ್ಬರಲ್ಲೂ ಈ ಸಾಮರ್ಥ್ಯವಿದೆ. ಇದು ಯಾರಿಗೂ ಸ್ಪೆಷಲ್ ಆಗಿ ಉಡುಗೊರೆ ಅಲ್ಲ, ಆದರೆ ಇದು ಸುಲಭವಾಗಿ ಕಲಿಯಬಹುದು. ಇದು ಸರಳವಾದ ಒಂದು ತಂತ್ರ. ನಾವು PVH ಕ್ಲಾಸ್ಗೆ ಬನ್ನಿ, ಇಲ್ಲ ಯೂಟ್ಯೂಬ್ ನೋಡಿ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ನಾವು ಹೇಗೆ ಹೀಲಿಂಗ್ ಮಾಡೋದು ಅಂತ ನಾವು ಕಳಿಸ್ತೀವಿ. ಸೊ ನಾವು ಏನ್ ಕಳಿಸ್ತೇವೆ ಅಂದ್ರೆ, ಕ್ಲಾಸಿಗೆ ಬಂದ್ರೆ ನಿಮಗೆ ಫ್ರೀ ಆಗಿ ಒಂದು ವಾಂಡ್ ಇಲ್ಲ ಮತ್ತು ಅಫರ್ಮೇಶನ್ಸ್ ಕೊಡ್ತೀವಿ. ಹೇಗೆ ಓದ್ಬೇಕು, ಯಾರಿಗ್ ಓದ್ಬೇಕು, ಹೇಗೆ ವಾಂಡ್ ಇಟ್ಟು ಆರಾ ಕ್ಲೆನ್ಸಿಂಗ್ ಮಾಡೋದು, ಇಡಾಪಿಂಗ್ಳ ಹೇಗ್ ಮಾಡೋದು, ಮತ್ತೆ ಮುಂದೆ ಬರ್ತಾ ಬರ್ತಾ ಆರಾ ಸೆನ್ಸಿಂಗ್ ಹೇಗ್ ಮಾಡೋದು ಅಂತೆಲ್ಲ ಹೇಳ್ಕೊಡ್ತೀವಿ. ಅದಲ್ಲದೆ ಹೇಗೆ ಎಲ್ಲಾ ಪ್ರೋಟೋಕಾಲ್ ಗಳು ಹೇಳ್ಕೊಡ್ತೀವಿ, ಹೇಗೆ ಹೀಲಿಂಗ್ ಮಾಡ್ಬೋದು. ನೀವು ಡಯಾಬಿಟಿಸ್ ಇದ್ರೆ ಏನನ್ನ ಹೀಲ್ ಮಾಡ್ಬೇಕು, ಇಲ್ಲ ಕಿಡ್ನಿನಲ್ಲಿ ಸ್ಟೋನ್ ಇದ್ರೆ ಏನೇನ್ ಓದ್ಬೇಕು, ಹೇಗೆ ಹೀಲಿಂಗ್ ಮಾಡೋದು, ಇಲ್ಲ ಏನಾದ್ರೂ ನಿಮ್ಗೆ ಜ್ವರನೋ ಇಲ್ಲ
ಈಗ ವೈರಸ್ ಅಫರ್ಮೇಶನ್ಸ್ ಎಲ್ಲ ಓದಿ ಅದ್ರ ಪ್ರಕಾರ ಹೇಗೆ ಹೀಲಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಪ್ರತಿ ಭಾನುವಾರ ಇಲ್ಲ ಅಮಾವಾಸ್ಯೆ ಹಾಗೂ ಪೌರ್ಣಮಿ ದಿನದಲ್ಲಿ ಕ್ಯಾಲೆಂಡರ್ ಮುಂದೆ ಕುಳಿತು ಹೇಗೆ ಸೋಲ್ ಎಲಿವೇಶನ್ ಸಾಂಗ್ ಹಾಕಿ ನೀವೇ ಸ್ವತಃ ಮನೆಯಲ್ಲಿ ಹೇಗೆ ಎಲ್ಲಾ ಡಾರ್ಕ್ ಎನರ್ಜಿ ತೆಗೆದುಕೊಳ್ಳುವುದು ಅಂತ ಹೇಳ್ಕೊಡ್ತೀವಿ. ಅದಲ್ಲದೆ ಶಿವ ಸರ್ ಲೈವ್ ಆಗಿ ಯೂಟ್ಯೂಬ್ ಅಲ್ಲಿ ಬಂದಾಗ, ಲೈವ್ ಬ್ಲೆಸ್ಸಿಂಗ್ಸ್ ಬಂದಾಗ ಅದನ್ನೇ ಮತ್ತೆ ಫಾಲೋ ಮಾಡಿ ಕ್ಯಾಲೆಂಡರ್ ಮುಂದೆ ಕೂತು ಆಗ ಅಫರ್ಮೇಶನ್ಸ್ ಹಣೆಗಿಟ್ಟು ಓದಿ ನಿಮ್ಮ ಎಲ್ಲಾ ಡಾರ್ಕ್ ಎನರ್ಜಿ ಹೇಗೆ ನೀವೇ ತೆಗಿಯಬಹುದು ಅಂತ ಹೇಳ್ಕೊಡ್ತೀವಿ. ಅದಲ್ಲದೆ ಯೂಟ್ಯೂಬ್ ಅಲ್ಲಿ 8,000ಕ್ಕೂ ಹೆಚ್ಚು ವಿಡಿಯೋಸ್ ಇದೆ, ಅದನ್ನ ನೋಡಿ. ಅದಲ್ಲದೆ PVH ನ ಡಯಟ್ ಫಾಲೋ ಮಾಡಿ, ಮತ್ತೆ ಬೆಡ್ ಯೋಗ ಮಾಡಿ. ಇದ್ರದ್ದೆಲ್ಲ ಏನ್ ವಿಡಿಯೋ ಇದೆ ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ, ನೋಡಿ ಕಲೀರಿ. ಹಾಗೆ ಅದೇ ಸೆಲ್ಫ್ ಹೀಲಿಂಗ್ ಮತ್ತು ಬೇರೆಯವ್ರಿಗೆ ಹೇಗೆ ಹೀಲಿಂಗ್ ಮಾಡೋದು ಅಂತಾನು ನಾವು ತಿಳಿದುಕೊಳ್ಳುತ್ತೀವಿ ಈ PVH ಮೂಲಕ. ಸೊ ಲಾಸ್ಟ್ ಅಲ್ಲಿ ಏನಾಗುತ್ತೆ, ಇದೆಲ್ಲ ಮಾಡಿದಾಗ ನಿಮಗೆ ದೈವಿಕ ರಕ್ಷಣೆ ಸಿಗುತ್ತದೆ ಅಂತ ಹೇಳ್ತಾರೆ ಸರ್. ಇದಲ್ಲದೆ ನಾವು ಬೇರೆ ಏನೇನ್ ಮಾಡ್ಬೇಕು ಅಂದ್ರೆ ಭಾವನಾತ್ಮಕ ನಿರ್ಮಲ್ಯವನ್ನು ಅಭ್ಯಾಸ ಮಾಡಬೇಕು. ಭಾವನಾತ್ಮಕ ಅಂದ್ರೆ ನಾವು ಸಕಾರಾತ್ಮಕ ಭಾವನೆಗಳನ್ನು ಯಾವಾಗ್ಲೂ ಹೊಂದಿರ್ಬೇಕು. ಮೌಖಿಕ ನಿರ್ಮಲ್ಯ, ನಾವು ಹೇಳುವ ಮಾತುಗಳು ಎಲ್ಲ ಇಟ್ ಶುಡ್ ಬಿ ಹೆಲ್ಪ್ಫುಲ್. ಬೇರೆಯವ್ರಿಗೆ ಒಳ್ಳೇದನ್ನೇ ಕೊಡ್ಬೇಕು. ಬೇರೆಯವ್ರಿಗೆ ಮಾತ್ರ ಅಲ್ಲ, ನಿಮಗೂ ಅದು ಒಳ್ಳೇದನ್ನೇ ಕೊಡ್ಬೇಕು. ಆಧ್ಯಾತ್ಮಿಕ ನೈರ್ಮಲ್ಯವನ್ನು ಅಭ್ಯಾಸ ಮಾಡಬೇಕು. ಸೊ ಸ್ಪಿರಿಚುವಲ್ ಹೈಜೀನು ನಾವು ಕಡೆ ಹಿಡಿಬೇಕು. ಅಂದ್ರೆ ಈ ದೇವಸ್ಥಾನ ಆ ದೇವಸ್ಥಾನಕ್ಕೆಲ್ಲ ಯಾರ ಕರೆದ್ರು, ಇಲ್ಲ ನಾವೇ ಹೋಗೋದು, ಇಲ್ಲ ರೀಲ್ಸ್ ಅಲ್ಲಿ ನೋಡೋದು, ಆತರ ನೋಡುವಾಗ ಬೇರೆ ಬೇರೆ ಕನೆಕ್ಷನ್ಸ್ ನಮಗೆ ಬರ್ತವೆ. ನಮ್ಮ ಆಲೋಚನೆ, ನಮ್ಮ ಮಾತು, ನಮ್ಮ ಕ್ರಿಯೆಯ ಬಗ್ಗೆ ಜಾಗೃತರಾಗಿರಬೇಕು. ನಿಸ್ವಾರ್ಥವಾಗಿ ಸೇವೆ ಕಾರ್ಯನ್ನು ಮಾಡಬೇಕು. ಸಹಾನುಭೂತಿ, ದಯೆ ಹಾಗೂ ಪ್ರೀತಿಯ ಸೆಲೆವನ್ನು ಹೊಂದಿರಬೇಕು. ಅದಲ್ಲದೆ ಬಹಳ ಮುಖ್ಯವಾದದ್ದು ಕ್ಷಮೆಯ ಸೆಳೆವನ್ನು ಹೊಂದಿರಬೇಕು. ಇದೆಲ್ಲ ಇದ್ರೆ ದೈವಿಕ ಪ್ರೊಟೆಕ್ಷನ್ ನಿಮಗೆ ತನ್ನಂತಾನೇ ಬಂದು ನಿಮ್ಮ ಪ್ರೊಟೆಕ್ಟ್ ಮಾಡ್ತಾ ಇರತ್ತೆ ಸದಾ ಕಾಲ. ಸೊ ಏನಾಗತ್ತೆ, ಕರ್ಮ ಎಲ್ಲ ತನ್ನಂತಾನೇ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರತ್ತೆ. ಅವಾಗ ನಿಮ್ಮ ಜೀವನ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಲೆಸನ್ಸ್ ಕಲೀರಿ. ಮುಂದಿನ ಜನ್ಮದಲ್ಲಿ ಚೆನ್ನಾಗಿ ಇನ್ನು ಚೆನ್ನಾಗಿ ಒಂದು ಹೀಲರ್ ಆಗಿ, ಇಲ್ಲ ಒಳ್ಳೆ ಕಂಟ್ರಿನಲ್ಲಿ ಹುಟ್ಟಿ ಸೈಂಟಿಸ್ಟ್ ಆಗಿ ಕ್ಯಾನ್ಸರ್ ಕ್ಯೂರು, ಇಲ್ಲ HIV ಕ್ಯೂರ್, ಆತರ ಸೈಂಟಿಸ್ಟ್ ಆಗಿ ಹುಟ್ಟಬಹುದು. ಮಾನವನ್ಗೆ ಒಳ್ಳೇದು ಮಾಡಕ್ಕೆ ಹುಟ್ಟಬಹುದು. ಸರ್ ಹೇಳ್ತಾರೆ ಅದೇ ನಮ್ಮ ಉದ್ದೇಶವಾಗಿರಬೇಕು. ಸೊ ಅದನ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂದ್ರೆ ವಿ ವಿಲ್ ಸ್ಟಾರ್ಟ್ ಇಟ್ ವಿತ್ PVH ಅಫರ್ಮೇಶನ್ಸ್ ಓದಿ, ಸ್ಪಿರಿಚುವಲ್ ಅಫರ್ಮೇಶನ್ಸ್ ಓದಿ, ಹಾಗೂ ಹೀಲಿಂಗ್ ಮಾಡ್ಕೋತಾ ಬನ್ನಿ. ಸೊ ಇದೇ PVH ನ ತತ್ವ. ಏನಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇಲ್ಲ ಅಂದ್ರೆ ಇವತ್ತಿನ ಕ್ಲಾಸ್ ಮುಕ್ತಾಯ ಮಾಡೋಣ. ಡೌಟ್ಸ್ ಇಲ್ಲ ಅಂದ್ರೆ ರೆಕಾರ್ಡಿಂಗ್. ಮೇಡಮ್, ಕ್ಯಾನ್ ವಿ ಸ್ಟಾಪ್ ದ ರೆಕಾರ್ಡಿಂಗ್? ಯಾ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಕ್ಲಾಸ್